ದೀಪಾವಳಿ ನಂತರ ಈ ರಾಶಿಯವರ ಅದೃಷ್ಟವೇ ಬದಲು ಶನಿಯಿಂದ ರಾಜಯೋಗ. ಹೌದು, ಶನಿಯು ಪ್ರಸ್ತುತ ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದ್ದಾನೆ. ದೀಪಾವಳಿಯ ನಂತರ ಶನಿ ಮಹಾರಾಜನು ನೇರವಾಗಿ ಚಲಿಸಲಿದ್ದಾನೆ. ಆದರೆ ನವೆಂಬರ್ 15ರಿಂದ ಶನಿಯು ತನ್ನ ರಾಶಿ ಚಕ್ರದ ಕುಂಭದಲ್ಲಿ ನೇರವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ. ಶನಿಯ ನೇರ ಚಲನೆಯು ಅನೇಕ ರಾಶಿಗಳಿಗೆ ಅದೃಷ್ಟವನ್ನು ನೀಡುತ್ತದೆ. ಬಹಳ ದಿನಗಳಿಂದ ಬಾಕಿ ಇದ್ದ ಈ ರಾಶಿ ಚಕ್ರದವರ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಶನಿಯು ನೇರವಾಗಿ ಚಲಿಸುತ್ತಿದ್ದು ಈ ರಾಶಿ ಚಕ್ರದ ಚಿಹ್ನೆಗಳಿಗೆ ಅವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ನೀಡುತ್ತದೆ. ಇದಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿಯನ್ನು ಪಡಿತಾರೆ. ಒಟ್ಟಾರೆಯಾಗಿ ಶನಿಯು ನೇರವಾಗಿ ತಿರುಗೋದ್ರಿಂದ ಈ ರಾಶಿಯವರ ದಿನಗಳು ಬದಲಾಗ್ತವೆ. ದೀಪಾವಳಿಯ ನಂತರ ಶನಿಯು ಯಾವ ರಾಶಿಗಳಿಗೆ ದಯೆ ತೋರ್ತಾನೆ ಎಂಬುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ರಾಶಿ ಚಕ್ರ, ಜ್ಯೋತಿಷ್ಯ, ಗ್ರಹಣ, ದೇವರು, ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಮೊದಲನೆಯದಾಗಿ ಮೇಷ ರಾಶಿ. ಈ ಸಮಯವು ಮೇಷ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ನಿರೀಕ್ಷಿತ ಯಶಸ್ಸು ಸಿಗಲಿದೆ. ಇದಲ್ಲದೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗೋದರ ಜೊತೆಗೆ ಹೊಸ ಆಲೋಚನೆಗಳು ವ್ಯವಹಾರದಲ್ಲಿ ಯಶಸ್ಸನ್ನು ತರ್ತವೆ. ಹಿರಿಯರಿಂದ ಬೆಂಬಲ ಸಿಗಲಿದೆ ಮತ್ತು ಅದೃಷ್ಟವು ನಿಮ್ಮ ಪರವಾಗಿರುತ್ತದೆ. ಹೌದು, ಶನಿಯ ಈ ಸಂಚಾರವು ದೀಪಾವಳಿಯ ನಂತರ ನಿಮಗೆ ಪ್ರಯೋಜನಕಾರಿಯಾಗಿದ್ದು ನಿಮ್ಮ ವ್ಯವಹಾರದಲ್ಲಿ ಮಾತುಕತೆಯಲ್ಲಿ ಲಾಭ ಸಿಗ್ತದೆ. ಶನಿಯ ಶುಭ ಫಲಗಳನ್ನು ಪಡೆಯಲು ನೀವು ಈ ಸಮಯದಲ್ಲಿ ನೀಲಮಣಿ ಅಥವಾ ಓಪಲ್ ರತ್ನವನ್ನು ಧರಿಸಿ ತುಂಬಾ ಒಳ್ಳೆಯದಾಗ್ತದೆ. ಎರಡನೆಯದಾಗಿ ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದೀಪಾವಳಿಯ ನಂತರ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಲಾಭಗಳನ್ನು ಪಡಿತೀರಿ. ವ್ಯಾಪಾರದಲ್ಲಿ ನಿರಂತರ ಪ್ರಗತಿ ಇರ್ತದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ. ಇದಲ್ಲದೆ ಶನಿಯ ನೇರದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅದ್ಭುತ ಯಶಸ್ಸನ್ನು ಪಡಿತೀರಿ. ಇದರೊಂದಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿಯೂ ಸಾಕಷ್ಟು ಪ್ರಗತಿ ಕಂಡುಬರುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಶನಿಯ ಈ ಸಂಕ್ರಮಣವನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ದೀಪಾವಳಿಯ ನಂತರ ಶನಿಯ ಒಳ್ಳೆಯ ಶುಭ ಫಲಗಳನ್ನು 3 ಶನಿವಾರ ಶನಿದೇವರಿಗೆ 9 ಎಳ್ಳು ಬತ್ತಿ ಹಚ್ಚಿರಿ, ಒಳಿತಾಗ್ತದೆ. ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಕುಂಭ ರಾಶಿಯಲ್ಲಿ ಶನಿಯ ನೇರ ಸಂಚಾರದಿಂದ ಹಳೆಯ ಸಾಲಗಳಿಂದ ಮುಕ್ತರಾಗ್ತಾರೆ. ಅಷ್ಟೇ ಅಲ್ಲ, ಈ ಅವಧಿಯಲ್ಲಿ ಯಾವುದಾದ್ರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದರಿಂದ ಪರಿಹಾರವೂ ಸಿಗ್ತದೆ ಮತ್ತು ನೀವು ಯಾವುದೇ ನ್ಯಾಯಾಲಯದ ಪ್ರಕರಣ ಅಥವಾ ಯಾವುದೇ ಹಳೆಯ ವಿವಾದವನ್ನು ಎದುರಿಸ್ತಿದ್ರೆ ಅದರಲ್ಲಿ ಯಶಸ್ಸನ್ನು ಪಡಿತೀರಾ. ಆಮದು ರಫ್ತು ಕೆಲಸ ಮಾಡೋರಿಗೆ ಸಮಯ ತುಂಬಾ ಚೆನ್ನಾಗಿರಲಿದೆ. ಜೊತೆಗೆ ಹಣಕಾಸಿನ ವಿಷಯಗಳಲ್ಲಿ ನೀವು ನಿರೀಕ್ಷೆಗಳನ್ನು ಮೀರಿ ಲಾಭವನ್ನು ಪಡಿತೀರಿ. ಸಾಂಸಾರಿಕ ಸೌಕರ್ಯಗಳ ಹೆಚ್ಚಳ ಮತ್ತು ಸಂಪನ್ಮೂಲಗಳ ಹೆಚ್ಚಳದ ಸಾಧ್ಯತೆ ಇರುತ್ತದೆ. ಇದಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡಿತೀರಿ. ಕನ್ಯಾ ರಾಶಿಯವರು ದೀಪಾವಳಿ ನಂತರ ಶನಿಯ ಶುಭ ಫಲಗಳನ್ನು ಇನ್ನಷ್ಟು ಪಡೆಯಲು 5 ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದಾನ ಮಾಡಿ, ಒಳ್ಳೆಯದಾಗ್ತದೆ. ನಾಲ್ಕನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿಯ ಸಾಡೆ ಕೊನೆಯ ಘಟ್ಟ ಆರಂಭವಾಗಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಪರಿಣಾಮಗಳನ್ನು ನೀವು ನೋಡಬಹುದು. ಈ ಅವಧಿಯಲ್ಲಿ ನೀವು ಹಣಕಾಸು ಮತ್ತು ಹೂಡಿಕೆಯ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡಿತೀರಿ. ಅಲ್ಲದೆ ಉದ್ಯೋಗವನ್ನು ಹುಡುಕ್ತಿರುವ ಜನರು ಸಹ ಈ ಅವಧಿಯಲ್ಲಿ ಯಶಸ್ಸನ್ನು ಪಡಿತಾರೆ. ಇದಲ್ಲದೆ ಶನಿಯ ಪಾದಗಳು ಚಿನ್ನವಾಗಿ ಉಳಿಯೋದ್ರಿಂದ ನೀವು ಹಣಕಾಸಿನ ಲಾಭ ಮತ್ತು ಪ್ರಗತಿಗಾಗಿ ಸ್ವಲ್ಪ ಹೋರಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ವ್ಯಾಪಾರ ವರ್ಗದ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ದೀಪಾವಳಿಯ ನಂತರ ಶನಿಯ ಒಳ್ಳೆಯ ಫಲಗಳನ್ನು ಪಡೆಯಲು ಮಕರ ರಾಶಿಯವರು 9 ಶನಿವಾರ 9 ಎಳ್ಳೆಣ್ಣೆ ಬತ್ತಿ ತಯಾರಿಸಿ ಶನಿ ದೇವಾಲಯದಲ್ಲಿ ದೀಪ ಹಚ್ಚಿ, ಒಳ್ಳೆಯದಾಗ್ತದೆ. ಐದನೆಯದಾಗಿ ಕುಂಭ ರಾಶಿ. ಶನಿಯು ಕುಂಭ ರಾಶಿಯಲ್ಲಿ ನೇರವಾಗಿರೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ. ಇದಲ್ಲದೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಮತ್ತು ನೀವು ಶಶ ಎಂಬ ರಾಜಯೋಗದ ಲಾಭವನ್ನು ಸಹ ಪಡಿತೀರಾ. ಅಲ್ಲದೆ ಜಾತಕದಲ್ಲಿ ಶಶ ಯೋಗವು ಉಂಟಾಗೋದ್ರಿಂದ ಕುಂಭ ರಾಶಿಯವರ ವ್ಯಕ್ತಿತ್ವವು ಆಕರ್ಷಕವಾಗಲಿದೆ. ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಇದರ ಜೊತೆಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ಆರ್ಥಿಕ ಲಾಭವಾಗ್ತದೆ. ನಿಮ್ಮ ಖರ್ಚುಗಳು ಸುಧಾರಿಸ್ತವೆ, ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲೇಬೇಕು.
ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಡುತ್ತದೆ. ದೀಪಾವಳಿಯ ನಂತರ ಶನಿಯ ಶುಭ ಫಲಗಳನ್ನು ಪಡೆಯಲು 5 ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಬನ್ನಿ. ಒಳ್ಳೆಯ ಫಲಿತಾಂಶ ಸಿಗ್ತದೆ. ಧನ್ಯವಾದಗಳು.